ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ರಥಸಪ್ತಮಿಯ ಪ್ರಯುಕ್ತ ಒಂದು ವಿಶೇಷವಾದ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ. ಈಗಾಗಲೇ ನಿಮಗೆ ತಿಳಿಸಿರುವ ಹಾಗೆ ರಥಸಪ್ತಮಿ ಎಂದು ಪ್ರಾರಂಭ ಅನ್ನೋದಾದರೆ ಮಾಘ ಮಾಸ ಶುಕ್ಲ ಪಕ್ಷ ಸಪ್ತಮಿ ತಿಥಿಯು ಪ್ರಾರಂಭವಾಗುವಂಥದ್ದು 15ನೇ ತಾರೀಕು ಗುರುವಾರ ಬೆಳಗ್ಗೆ 10 ಗಂಟೆ 13 ನಿಮಿಷಕ್ಕೆ ಪ್ರಾರಂಭವಾದರೆ 16ನೇ ತಾರೀಕು ಶುಕ್ರವಾರ ಬೆಳಗ್ಗೆ 3 ಗಂಟೆ 55 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ನಾವು ಪೂಜೆಯನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು 16ನೇ ತಾರೀಕು ಶುಕ್ರವಾರ ರಥಸಪ್ತಮಿಯನ್ನು ಆಚರಣೆ ಮಾಡಬೇಕಾಗುತ್ತದೆ. ನೋಡಿ, ದೀಪಾರಾಧನೆ ಮಾಡಬೇಕು ಅಂತಂದರೆ ನಾವು ಈ ರೀತಿಯಾಗಿರೋಂಥ ಒಂದು ದೀಪ ತೆಗೆದುಕೊಳ್ಳಿ. 7 ಮುಖಗಳಿರುವಂಥ ದೀಪ ತೆಗೆದುಕೋಬೇಕು. ಒಂದು ಪಕ್ಷ ನಿಮ್ಗೆ ಇದಿಲ್ಲ ಅಂತಂದ್ರೂ ಪರವಾಗಿಲ್ಲ, ಮಾಮೂಲಿ ಒಂದು ಪ್ಲೇನ್ ದೀಪಗಳಿರುತ್ತಲ್ಲ ಅದೇ ರೀತಿಯ ದೀಪ ಉಪಯೋಗಿಸ್ಕೋಬೋದು. ಅದೂ ಇಲ್ಲ ಅಂದರೆ ಪರವಾಗಿಲ್ಲ, 7 ದೀಪಗಳನ್ನು ಉಪಯೋಗಿಸ್ಕೊಂಡು ಕೂಡ ನೀವು ದೀಪಾರಾಧನೆ ಮಾಡ್ಬೋದು, ತೊಂದರೆ ಇಲ್ಲ. ಈಗ ನೋಡಿ, ನಾನು ಈ ದೀಪಕ್ಕೆ ಮೊದಲು ಅರಿಶಿಣವನ್ನು ಹಚ್ತಿದ್ದೇನೆ. ಅರಿಶಿಣಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಅಥವಾ ಗಂಗಾಜಲವನ್ನು ಮಿಕ್ಸ್ ಮಾಡಿಕೊಂಡು ನೀವು ಒಂದು ಪೇಸ್ಟ್ ರೀತಿಯಲ್ಲಿ ತಯಾರಿ ಮಾಡಿಕೊಂಡು ದೀಪಕ್ಕೆ ಮೊದಲು ಹಚ್ಚಬೇಕಾಗುತ್ತೆ. ನಂತರ ದೀಪದ ಸುತ್ತಲೂ ಕೂಡ ನಾನೀಗ ಅರಿಶಿಣ ಕುಂಕುಮವನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಈ ರಥಸಪ್ತಮಿಯಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ, ಸೂರ್ಯೋದಯಕ್ಕೆ ಸಮಯಕ್ಕೆ ಸರಿಯಾಗಿ ನಾವು ನದಿ ಆಗಿರ್ಬೋದು, ಸಮುದ್ರ, ಸರೋವರ ಅಥವಾ ತೀರ್ಥಕ್ಷೇತ್ರಗಳಲ್ಲಿ ಆಗಿರ್ಬೋದು ಸ್ನಾನವನ್ನು ಮಾಡಿಕೊಂಡು ಅರ್ಘ್ಯ ನೀಡಿದರೆ, ಅಂದರೆ ಸೂರ್ಯನಿಗೆ ಅರ್ಘ್ಯ ನೀಡಿದಾಗ ಪೂರ್ವ ಜನ್ಮದ ಪಾಪಗಳು ಹಾಗೂ ನಮ್ಮ ಜನ್ಮದ ಸಕಲ ದುಃಖಗಳು ಕೂಡ ಪರಿಹಾರ ಆಗುತ್ತದೆ. ಹಾಗೆಯೇ ಈ ಸೂರ್ಯೋದಯ ಅಂದರೆ ಈ ರಥಸಪ್ತಮಿಯ ಸಮಯದಲ್ಲಿ ಮಾಘ ಸ್ನಾನಕ್ಕೆ ತುಂಬಾ ಒಂದು ವಿಶೇಷವಾದ ಫಲವಿದೆ. ನೋಡಿ, ಈಗ ದೀಪಕ್ಕೆ ನಾವು ಎಳ್ಳೆಣ್ಣೆ ಉಪಯೋಗಿಸ್ಕೊಳ್ತಾ ಇದ್ದೇನೆ. ಎಳ್ಳೆಣ್ಣೆ ಉಪಯೋಗಿಸ್ಕೊಳ್ಬೋದು, ಆಮೇಲೆ ಕೊಬ್ಬರಿ ಎಣ್ಣೆ ಉಪಯೋಗಿಸ್ಕೋಬೋದು, ಅಥವಾ ನೀವು ತುಪ್ಪ ಇದ್ದರೆ ತುಪ್ಪವನ್ನು ಸಹ ಉಪಯೋಗಿಸ್ಕೋಬೋದು. ನೆಕ್ಸ್ಟ್ ನೋಡಿ, ನಾನು ಇವಾಗ ಎರಡೆರಡು ಬತ್ತಿಗಳನ್ನು ಒಂದೊಂದು ಬತ್ತಿಗಳನ್ನಾಗಿ ಮಾಡಿ ನಾನು 7 ಮುಖದ ದೀಪ ಏನಿದೆಯೋ ಅದಕ್ಕೆ ನಾನು ಬತ್ತಿಗಳನ್ನು ಹಾಕ್ತಾ ಇದ್ದೇನೆ. ನಿಮ್ಗೆ ಈಗಾಗಲೇ ತಿಳಿಸಿದ್ದೇನೆ, ನೀವು 7 ದೀಪಗಳನ್ನು ಉಪಯೋಗಿಸ್ಕೋಬೋದು ಅಥವಾ ಒಂದೇ ದೀಪದಲ್ಲಿ ನೀವು ಈ ರೀತಿ ದೀಪಾರಾಧನೆ ಮಾಡ್ಬೋದು. ರಥಸಪ್ತಮಿ ಎಂದು ಇದೇ ವಿಶೇಷ. ಅಂದರೆ ಅವತ್ತು ಬೇಗನೆ ನಾವು ಎದ್ದು ಸ್ನಾನವನ್ನು ಮಾಡಿಕೊಂಡು ಅದರ ನಂತರ ನಾವು ವಿಶೇಷವಾಗಿ ಸೂರ್ಯನಿಗೆ ಪೂಜೆ ಮಾಡಿಕೊಂಡು ಸೂರ್ಯನಿಗೆ ಅರ್ಘ್ಯ ನೀಡಬೇಕು. ಅದರ ನಂತರ ನಾವು ಈ ರೀತಿ ದೀಪಾರಾಧನೆ ಮಾಡೋದು ತುಂಬಾ ವಿಶೇಷವಾದದ್ದು. ನಾವು ಈ ರೀತಿ ಆಚರಣೆ ಮಾಡೋದ್ರಿಂದ ನಮಗೆ ಆಯಸ್ಸು ವೃದ್ಧಿ ಆಗುತ್ತೆ. ಆಯಸ್ಸು, ಆರೋಗ್ಯ, ಸಂಪತ್ತು ಕೂಡ ಹೆಚ್ಚಾಗೋದಲ್ಲದೆ ಒಂದು ಸೂರ್ಯನ ಅನುಗ್ರಹ ಕೂಡ ನಮಗೆ ಹೆಚ್ಚಾಗ್ತಾ ಹೋಗುತ್ತದೆ. ನೋಡಿ, ಈಗ ನಾವು ದೀಪವನ್ನು ರೆಡಿ ಮಾಡಿಕೊಂಡು ಈ ದೀಪ ಹಚ್ಚೋದಕ್ಕೆ ನಾವು ಎಕ್ಕದ ಎಲೆಗಳನ್ನು ಉಪಯೋಗಿಸ್ಕೋಬೇಕು. 7 ಎಕ್ಕದ ಎಲೆಗಳನ್ನು ಉಪಯೋಗಿಸ್ಕೋಬೇಕು. ಏನಕ್ಕೆ ನಾವು ಎಕ್ಕದ ಎಲೆ ಉಪಯೋಗಿಸ್ಕೋಬೇಕು ಅನ್ನೋದಾದರೆ, ಈ ಎಕ್ಕದ ಎಲೆ ಅಥವಾ ಗಿಡ ಸೂರ್ಯದೇವನಿಗೆ ತುಂಬಾ ಪ್ರಿಯವಾದದ್ದು. ಅದರಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂತ ಅನ್ನೋದಾದರೆ, ಗಣೇಶನಿಗೆ ಶಮಂತಕ ಮಣಿ ಸಿಕ್ಕಿದ್ದು ಕೂಡ ಈ ರಥಸಪ್ತಮಿಯ ದಿವಸ ಅನ್ನೋದೊಂದು ಹಿನ್ನೆಲೆ ಕೂಡ ಇದೆ. ಹಾಗಾಗಿ ಗಣೇಶನಿಗೆ ಎಕ್ಕದ ಎಲೆಯಿಂದ ದೀಪಾರಾಧನೆ ಮಾಡೋದ್ರಿಂದ ತುಂಬಾ ಪ್ರಿಯವಾದದ್ದು. ಜೊತೆಲಿ ಸೂರ್ಯದೇವನಿಗೂ ಕೂಡ ನಾವು ಈ ರೀತಿಯಾಗಿ ದೀಪಾರಾಧನೆ ಮಾಡೋದ್ರಿಂದ ನಾವು ಇಬ್ಬರ ಅನುಗ್ರಹ ಕೂಡ ಪಡೆಯಬಹುದು. ಹಾಗೆಯೇ ಈ ರಥಸಪ್ತಮಿ ಎಂದು ವಿಶೇಷವಾಗಿ ಸೂರ್ಯದೇವನು ಅವನ ಸಪ್ತ ಕುದುರೆಗಳನ್ನು, ಸಪ್ತ ಅಂದರೆ 7, ಹಾಗಾಗಿ ಸಪ್ತ ಕುದುರೆಗಳನ್ನು ಹೇರಿ ಉತ್ತರ ದಿಕ್ಕಿನ ಕಡೆಗೆ ಒಂದು ಹೊರಡುವ ಪರ್ವಕಾಲ ಆಗಿರೋದ್ರಿಂದ ಆ ಸಮಯದಲ್ಲಿ ನಾವು ಸೂರ್ಯದೇವನ ಒಂದು ಪೂಜೆ ಮಾಡಿ ಈ ರೀತಿಯಾಗಿ ಒಂದು ವಿಶೇಷವಾಗಿ ದೀಪಾರಾಧನೆ ಮಾಡೋದ್ರಿಂದ ನಾವು ಸೂರ್ಯನ ಅನುಗ್ರಹ ಹೆಚ್ಚಾಗಿ ಪಡೆಯಬಹುದು. ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ತುಂಬ ಜನಕ್ಕೆ ಒಂದು ಗೌರ್ಮೆಂಟ್ ಜಾಬ್ ಆಗಬೇಕು ಅಂದ್ಕೊಂಡಿರ್ತಾರೆ. ಅದರ ಒಂದು ಕೆಲವೊಂದು ಅಡೆತಡೆಗಳಿಂದ ಅವ್ರಿಗೆ ಆಗ್ತಾ ಇರೋದಿಲ್ಲ. ಅವ್ರು ಏನೋ ಕೆಲವೊಬ್ರು ವ್ಯಾಪಾರ ಮಾಡಬೇಕು ಅಂದ್ಕೊಂಡಿರ್ತಾರೆ. ಹಿಂಗೆ ಒಬ್ಬ ಮನುಷ್ಯ ಅಂದಮೇಲೆ ಏನೇನೋ ಅವ್ರಿಗೆ ಒಂದು ಕಷ್ಟಗಳಿರುತ್ತೆ. ಅದನ್ನೆಲ್ಲ ಈ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನುವುದಾದರೆ ನೀವು ಈ ಒಂದು ರಥಸಪ್ತಮಿ ದಿವಸದಿಂದ ಶುರು ಮಾಡಿಕೊಂಡು 7 ವಾರಗಳು, ಅಂದರೆ ಭಾನುವಾರ ನೀವು ಈ ರೀತಿಯಾಗಿ ಒಂದು ವಿಶೇಷವಾಗಿ ಪೂಜೆ ಮಾಡಬೇಕಾಗುತ್ತೆ. ಪೂಜಾ ವಿಧಾನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಪೂಜೆಯನ್ನು ಮಾಡಿ ಈ ಥರ ದೀಪಾರಾಧನೆ ಮಾಡಿ ನೀವು ಸೂರ್ಯನಿಗೆ ಅರ್ಘ್ಯ ನೀಡೋದ್ರಿಂದ ನಿಮ್ಮ ಕಷ್ಟಗಳು ಕೂಡ ನೀವು ಪರಿಹಾರ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ, ನಾವು 7 ಎಕ್ಕದ ಎಲೆಗಳನ್ನು ತೆಗೆದುಕೋಬೇಕು. ಅದರ ಮೇಲೆ ಮೊದಲು ಶ್ರೀಗಂಧ ಹಚ್ಚಿ ಅದರ ನಂತರ ಅರಿಶಿಣ ಕುಂಕುಮವನ್ನು ಹಚ್ಚಿ ತಟ್ಟೆ ಒಳಗೆ ಒಂದು ಹಿತ್ತಾಳೆ ತಟ್ಟೆ ತೆಗೆದುಕೋಬೇಕು. ಅಥವಾ ನೀವು ಬೆಳ್ಳಿ ತೆಗೆದುಕೊಂಡ್ರೂ ಪರವಾಗಿಲ್ಲ, ಅದು ಸ್ಟೀಲ್ ಉಪಯೋಗಿಸೋದಕ್ಕೆ ಹೋಗಬೇಡಿ. ಆ ಒಂದು ಪ್ಲೇಟ್ ಮೇಲೆ ನಾವು ಸುತ್ತಲೂ ಆ ಎಲೆಗಳನ್ನ ಇಟ್ಟು ಅದ್ರ ಮಧ್ಯೆ ಗೋಧಿಯನ್ನು ಇಡಬೇಕು. ಗೋಧಿಯನ್ನು ಹಾಕಿಬಿಟ್ಟು ಅದ್ರ ಮಧ್ಯೆ ನಾವು ಏನು ದೀಪವನ್ನು ರೆಡಿ ಮಾಡ್ಕೊಂಡಿದ್ದೇವೋ ಆ ದೀಪವನ್ನು ಇಟ್ಟು ನಾವು ದೀಪಾರಾಧನೆ ಮಾಡಬೇಕಾಗುತ್ತೆ. ಹಾಗೆ ಇದನ್ನು ನೀವು ರಥಸಪ್ತಮಿ ದಿವಸ ನೀವು ಏನು ಈ ದೀಪಾರಾಧನೆ ಮಾಡಿರ್ತೀರೋ ಅದನ್ನು ನೀವು ಅವತ್ತಿನ ದಿವಸ ಹಾಗೇ ಇರಬೇಕು. ಅದರ ನೆಕ್ಸ್ಟ್ ಡೇ ನೀವು ಅದನ್ನು ತೆಗೆದು ಗೋಧಿಯನ್ನು ಚೆನ್ನಾಗಿ ನೆನೆಸ್ಬಿಟ್ಟು ಅದನ್ನು ನೀವು ಆದಷ್ಟು ನಿಮ್ಮ ಟೆರೆಸ್ ಮೇಲೆ ಪಕ್ಷಿಗಳೆಲ್ಲ ಬರ್ತಾ ಇರುತ್ತೆ, ನೀವು ಬರ್ಡ್ಸಿಗೆ ಹಾಕಿದ್ರೆ ತುಂಬಾ ಒಳ್ಳೆಯದು. ಹಾಗೆಯೇ ಅಲ್ಲಿ ಇಲ್ಲಿ ಚೆಲ್ಲೋದಕ್ಕೆಲ್ಲ ಹೋಗಬೇಡಿ. ಇನ್ನು ಎಕ್ಕದ ಎಲೆಗಳು ಏನಿರುತ್ತೋ ಅದನ್ನು ಯಾವುದಾದ್ರೂ ಗಿಡಗಳ ಹತ್ರ ಯಾರು ತುಳಿಯದೇ ಇರುವಂಥ ಜಾಗದಲ್ಲಿ ನೀವು ಹಾಕಬೇಕಾಗುತ್ತೆ. ಹಾಗೆ ಈ ದೀಪಾರಾಧನೆ ನೀವು ಊದ್ಬತ್ತಿಯಿಂದಲೇ ದೀಪಾರಾಧನೆ ಮಾಡಬೇಕು. ಇದಿಷ್ಟು ನೀವು ರಥಸಪ್ತಮಿಯಲ್ಲಿ ದೀಪಾರಾಧನೆ ಮಾಡಬೇಕಾಗಿರುವಂಥ ಒಂದು ವಿಶೇಷತೆ. ಇದರ ಮುಂದಿನ ದಿನಗಳಲ್ಲಿ ನಾನು ವಿಶೇಷವಾಗಿ ಪೂಜೆ ಮಾಡುವುದು, ಪ್ರಸಾದ ಮಾಡ್ಕೊಳ್ಳೋದು, ಹೀಗೆ ತುಂಬ ವಿಷಯಗಳು ತಿಳಿಸ್ಕೊಡೋದಿದೆ. ಆದಷ್ಟು ಬೇಗ ನಿಮಗೆ ಅದನ್ನು ತಿಳಿಸ್ಕೊಡ್ತೇನೆ. ಅದರಲ್ಲೂ ಮುಖ್ಯವಾಗಿ ಆರ್ಗೆ ಯಾವ ರೀತಿ ಬಿಡಬೇಕು ಅನ್ನೋದು ಕೂಡ ನಿಮಗೆ ಒಂದು ಮುಖ್ಯವಾದ ಮಾಹಿತಿ ಕೊಡಬೇಕಾಗಿದೆ. ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.